ಭಾರತದ ಗಡಿ ನುಸುಳಲು ಯತ್ನ, ಪಾಕ್ ಸೈನಿಕ ವಶಕ್ಕೆ. ರಾಜಸ್ಥಾನ ಗಡಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಬಿಎಸ್ಎಫ್. ಭಾರತದ ಗಡಿಯನ್ನ ನುಸುಳೋಕೆ ಯತ್ನವನ್ನ ಮಾಡ್ತಾ ಇದ್ದ ಪಾಕ್ ಸೈನಿಕ, ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ರಾಜಸ್ಥಾನದ ಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಸ್ಎಫ್ ಸಿಬ್ಬಂದಿ ಈ ಕೆಲಸವನ್ನ ಮಾಡಿದ್ದಾರೆ. ಗಂಗಾನಗರದ ಬಳಿ ಬೇಹುಗಾರಿಕೆ ನಡೆಸ್ತಾ ಇದ್ದ ಈ ರೇಂಜರ್ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದೆ ಭದ್ರತಾ ಪಡೆ. ಭಾರತದ ಗಡಿಯನ್ನ ನುಸುಳೋಕೆ ಯತ್ನ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಪಾಕ್ ಸೈನಿಕನನ್ನ ವಶಕ್ಕೆ ಪಡೆದಿದ್ದಾರೆ ಬಿಎಸ್ಎಫ್. ರಾಜಸ್ಥಾನ ಗಡಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಈತ ಬೇಹುಗಾರಿಕೆ ನಡೆಸ್ತಾ ಇದ್ದಂತ ಅನುಮಾನ ಬಂದಿದೆ. ಬೇಹುಗಾರಿಕೆ ನಡೆಸ್ತಾ ಇದ್ದಂತ ರೇಂಜರ್ ಇವನು ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತ ಮಾಹಿತಿ. ಕಸ್ಟಡಿಗೆ ಪಡೆದಿದ್ದಾರೆ, ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಭಾರತದ ಗಡಿಯನ್ನ ನುಸುಳೋಕೆ ಯತ್ನವನ್ನ ಮಾಡಿದ್ದ ಈತ ಪಾಕ್ ಸೈನಿಕ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ರಾಜಸ್ಥಾನದ ಗಡಿಯಲ್ಲಿ ಬೇಹುಗಾರಿಕೆ ನಡೆಸ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ನೇರವಾಗಿ ಈಗ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಬಿಎಸ್ಎಫ್. ಹೌದು ಮಧುಸೂದನ್, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಈಗ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ನಡೆಸಿದಂತ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದೆ. ಇದರಿಂದಾಗಿ ಎರಡು ದೇಶಗಳು ಕೂಡ ಗಡಿನಲ್ಲಿ ಹೆಚ್ಚಿನ ಸೈನಿಕರನ್ನ, ಶಸ್ತ್ರಾಸ್ತ್ರಗಳನ್ನ ನಿಯೋಜನೆ ಮಾಡ್ತಾ ಇವೆ. ಇದ್ರ ಮಧ್ಯೆನೇ ಇವತ್ತು ಭಾರತದ ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನದ ರೇಂಜರ್ ಒಬ್ಬ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ದಾಟಿ ಭಾರತದ ಭೂಪ್ರದೇಶದೊಳಗಡೆ ಬಂದಿದ್ದ. ಭಾರತದ ಭೂಪ್ರದೇಶದೊಳಗಡೆ ಬಂದು ಇಲ್ಲಿ ಗೂಢಚಾರಿಕೆ ನಡೆಸಲಿಕ್ಕೆ ಮತ್ತು ಸೈನಿಕರ ಚಲನವಲನದ ಬಗ್ಗೆ ಮಾಹಿತಿನ ಸಂಗ್ರಹಿಸುವಂತ ಯತ್ನವನ್ನ ಈ ಪಾಕಿಸ್ತಾನದ ರೇಂಜರ್ ನಡೆಸ್ತಾ ಇದ್ದ. ಈ ವೇಳೆಯಲ್ಲಿ ಬಿಎಸ್ಎಫ್ ನ ಯೋಧರುಗಳು ಈ ಪಾಕಿಸ್ತಾನದ ರೇಂಜರ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗಾಗಿ ಈಗ ಪಾಕಿಸ್ತಾನದ ಓರ್ವ ರೇಂಜರ್ ಈಗ ಭಾರತದ ಸೇನೆಯ ವಶಕ್ಕೆ ಸಿಕ್ಕಂತಾಗಿದೆ. ಇತ್ತೀಚೆಗಷ್ಟೇ ಭಾರತದ ಓರ್ವ ಯೋಧ ಕೂಡ ಆಕಸ್ಮಿಕವಾಗಿ ಗಡಿ ದಾಟಿ ಪಾಕಿಸ್ತಾನಕ್ಕೆ ಹೋಗಿ ಆತನನ್ನ ಪಾಕಿಸ್ತಾನದ ಸೇನೆ ತನ್ನ ವಶಕ್ಕೆ ಪಡ್ಕೊಂಡಿದೆ. ಪಾಕಿಸ್ತಾನದ ಸೇನೆ ತನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಭಾರತದ ಸೈನಿಕ ಪಿಕೆ ಸಿಂಗ್ ನನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಭಾರತ ಈಗಾಗಲೇ 2-3 ಬಾರಿ ಪಾಕಿಸ್ತಾನದ ಸೇನೆಯ ಜೊತೆಗೆ ಹಾಟ್ಲೈನ್ ನ ಮೂಲಕ ಮಾತುಕತೆ ನಡೆಸಿದೆ. ಆದ್ರೆ ಇದುವರೆಗೂ ಕೂಡ ಪಾಕಿಸ್ತಾನ ಭಾರತದ ಸೈನಿಕನನ್ನ ಬಿಡುಗಡೆ ಮಾಡಿಲ್ಲ. ಇದ್ರ ಮಧ್ಯೆನೇ ಈಗ ಪಾಕಿಸ್ತಾನದ ರೇಂಜರ್ ಭಾರತದ ಬಿಎಸ್ಎಫ್ ನ ವಶಕ್ಕೆ ಸಿಕ್ಬಿದ್ದಿದ್ದಾನೆ. ಹೀಗಾಗಿ ಈಗ ಎರಡು ದೇಶಗಳು ಕೂಡ ಈ ಬಗ್ಗೆ ಸೇನೆ ಮಟ್ಟದಲ್ಲೇನೆ ಮಾತುಕತೆ ನಡೆಸಿ ಈ ಸೈನಿಕರನ್ನ ಪರಸ್ಪರ ವಿನಿಮಯ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬಹುದು. ಈಗ ಭಾರತದ ಸೈನಿಕ ಒಬ್ಬ ಪಾಕಿಸ್ತಾನದ ಸೇನೆ ವಶದಲ್ಲಿದ್ದಾನೆ. ಈಗ ಪಾಕಿಸ್ತಾನದ ಓರ್ವ ರೇಂಜರ್ ಕೂಡ ಭಾರತದ ಸೇನೆ ವಶದಲ್ಲಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಈಗ ಮುಂದೆ ಯಾವ ರೀತಿಯಾಗಿ ಮಾತುಕತೆಯನ್ನ ಎರಡು ದೇಶಗಳ ಸೇನೆಗಳು ನಡೆಸ್ತವೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಹಿಂದೆ 2019ರಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಪಾಕಿಸ್ತಾನದ ಭೂಪ್ರದೇಶಕ್ಕೆ ಹೋಗಿದ್ದಾಗಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಭಾರತ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡ ಏರಿತ್ತು. ಅದಾದ ಬಳಿಕ ಪಾಕಿಸ್ತಾನ ಬಿಡುಗಡೆ ಮಾಡಿತ್ತು. ಈಗ ಈ ಸೇನೆಗಳ ಮಟ್ಟದಲ್ಲೇ ಈ ಮಾತುಕತೆ ನಡೆಸಿ ಸೈನಿಕರನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತ ಕೆಲಸವನ್ನ ಎರಡು ದೇಶಗಳ ಸೇನೆಗಳು ನಡೆಸ್ತವ ಹೇಗೆ ಅನ್ನೋ ಒಂದು ಕುತೂಹಲ ನಿರ್ಮಾಣ ಆಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.